ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರು ರುಚಿ. ಇವತ್ತು ನಾನು ತೋರಿಸ್ತಾ ಇದ್ದೇನೆ ಮಂಗಳೂರಿನ ಫೇಮಸ್ ಗೋಳಿ ಬಜ್ಜಿ ರೆಸಿಪಿ. ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನು ತೋರಿಸ್ತೇನೆ. ಇಲ್ಲಿ ನಾನು 150 ಗ್ರಾಮ್ ಇದ್ದು ಕಪ್ಪನ್ನು ತಗೊಂಡಿದ್ದೇನೆ. ಈ ಕಪ್ಪಲ್ಲಿ 2 ಕಪ್ಪಷ್ಟು ಮೈದಾವನ್ನು ತಗೊಂಡಿದ್ದೇನೆ. ಹಾಗೂ ಅದೇ ಸೇಮ್ ಕಪ್ಪಲ್ಲಿ 1.5 ಕಪ್ಪಷ್ಟು ಗಟ್ಟಿ ಮೊಸರನ್ನು ತಗೊಂಡಿದ್ದೇನೆ. ಹಾಗೂ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಫರ್ಮೆಂಟ್ ಆಗಿರೋ ಇಡ್ಲಿ ಬ್ಯಾಟರನ್ನು ತಗೊಂಡಿದ್ದೇನೆ. ಹಾಗೂ ಈ ಸ್ಪೂನಲ್ಲಿ 1.5 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ. ಹಾಗೂ ಅದೇ ಟೀ ಸ್ಪೂನಲ್ಲಿ 1 ಸ್ಪೂನಷ್ಟು ಜೀರಾ ಹಾಗೂ 1 ಸ್ಪೂನಷ್ಟು 1.5 ಸ್ಪೂನಷ್ಟು ಸಕ್ಕರೆಯನ್ನು ತಗೊಂಡಿದ್ದೇನೆ. ಹಾಗೂ ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು, 1 ತುಂಡು ಶುಂಠಿ ಹಾಗೂ ಹಸಿಮೆಣಸನ್ನು ಸಣ್ಣದಾಗಿ ಚಾಪ್ ಮಾಡಿ ತಗೊಂಡಿದ್ದೇನೆ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಒಂದು ಪಾತ್ರೆಗೆ ನಾವು ತಗೊಂಡಿರೋ ಮೈದಾವನ್ನು ಹಾಕುವ. ಈಗ ಗಟ್ಟಿ ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಹಾಗೂ ಇಡ್ಲಿ ಬ್ಯಾಟರನ್ನು ಕೂಡ ಹಾಕ್ತಾ ಇದ್ದೇನೆ. ಜೀರಿಗೆ ಮತ್ತು ಸಕ್ಕರೆ ಕೂಡ ಹಾಕ್ತಾ ಇದ್ದೇನೆ. ಇದು ಕಡಲೆ ಹಿಟ್ಟು, ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೂ ಉಪ್ಪು ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತೇನೆ. ಇವಾಗ ಇದಕ್ಕೆ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿರೋ ಶುಂಠಿ, ಕರಿಬೇವಿನ ಸೊಪ್ಪು ಹಾಗೂ ಹಸಿಮೆಣಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಇವಾಗ ನಿಮಗೆ ಬ್ಯಾಟರ್ ತುಂಬ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರನ್ನು ಹಾಕ್ಕೋಬಹುದು. ನೀವು ಹಾಕಿರೋ ಮೊಸರು ನೀರಾಗಿದ್ದರೆ, ಒಂದು ಸ್ವಲ್ಪ ನೀರಿದ್ದರೆ ನೀರು ಹಾಕಬೇಕಂತ ಇಲ್ಲ, ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕಬೇಕಾಗುತ್ತೆ. ಹಿಟ್ಟಿಗೆ ಡ್ರಾಪಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ತುಂಬ ಗಟ್ಟಿಯಾಗಿ ಕೂಡ ಇರಬಾರ್ದು, ತುಂಬ ತೆಳುವಾಗಿ ಕೂಡ ಇರಬಾರ್ದು. ನಾನು ನಿಮಗೆ ತೋರಿಸ್ತೇನೆ ನೋಡಿ. ಇವಾಗ ಸಣ್ಣ ಸ್ಪೂನಲ್ಲಿ 1 ಸ್ಪೂನಷ್ಟು ಬೇಕಿಂಗ್ ಸೋಡಾವನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಹಾಗೂ ಚೆನ್ನಾಗಿ ಹಿಟ್ಟನ್ನು ಕಲಿಸ್ತಾ ಇದ್ದೇನೆ. ಇಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಆಯಿತಾ. ಚೆನ್ನಾಗಿ ಹಿಟ್ಟನ್ನು ಕಲಿಸ್ಬೇಕು ನೋಡಿ. ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ಹೀಗೆ ತೆಗಿಯುವಾಗ ಈ ರೀತಿ ಬೀಳಬೇಕು ನೋಡಿ. ಇವಾಗ ಇದನ್ನು ಹಾಫ್ ಆನ್ ಅವರ್ ನಾನು ಹೀಗೇ ಇಡ್ತೇನೆ. ನಿಮಗೆ ಟೈಮ್ ಇದ್ದರೆ ಜಾಸ್ತಿ ಸಮಯ ಕೂಡ ಇಡ್ಬೋದು. ಹಾಫ್ ಆನ್ ಅವರ್ ಇಟ್ಟರೆ ಸಾಕು. ಇವಾಗ ಇದಕ್ಕೆ ಒಂದು ಮುಚ್ಚಿ ಇಟ್ಟು ಇದರ ಮೇಲೆ ಒಂದು ಭಾರದ ವಸ್ತು ಏನಾದರೂ ಇಡಿ. ನಾನಿಲ್ಲಿ ಪುಟ್ಟಣಿಗೆ ಕಲ್ಲನ್ನು ಇಡ್ತಾ ಇದ್ದೇನೆ. ಇಲ್ಲಿ ನಾನು ಚಟ್ನಿಗೆ ರೆಡಿ ಮಾಡ್ತಾ ಇದ್ದೇನೆ ನೋಡಿ. ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ತೊಗೊಳ್ಳಿ, ಒಂದು ಎಸಳಷ್ಟು ಕರಿಬೇವಿನ ಸೊಪ್ಪು, ಒಂದು ಸಣ್ಣ ತುಂಡು ಶುಂಠಿ, 2 ಹಸಿಮೆಣಸು, ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ತೊಗೊಳ್ಳಿ, ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ ಹಾಗೂ ಒಂದು ಸಣ್ಣ ತುಂಡು ಹುಳಿ ಹಾಗೂ ಒಂದು ಇಡೀ ಕಾಯಿ ತುರಿಯನ್ನು ತಗೊಂಡಿದ್ದೇನೆ. ಇವಾಗ ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ಆದಮೇಲೆ ನಾನು ಗೋಳಿ ಬಜೆ ಬಿಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಇವಾಗ ಇಲ್ಲಿ ಒಂದು ಬಾಣಲೆಗೆ ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ. ಮತ್ತೊಂದು ವಿಷಯ, ಗೋಳಿ ಬಜೆ ಬಿಡುವಾಗ ನೋಡಿ, ಈ ರೀತಿ ನಾವು ಹಿಟ್ಟು ಹಾಕುವಾಗ ಸ್ವಲ್ಪ ಹಾಕಬೇಕು. ಹಾಗೂ ಹಾಕಿದ ತಕ್ಷಣ ಕೈಯನ್ನು ಮೇಲೆ ಎತ್ತಬೇಕು. ಹಾಗೆ ಬಿಟ್ಟರೆ ಅದು ಇಳಿತಾ ಇರುತ್ತೆ ಅಲ್ವಾ, ನಿಮಗೆ ಶೇಪ್ ಅಷ್ಟು ಸರಿಯಾಗಿ ಬರೋದಿಲ್ಲ. ಹಾಕಿ ಕೈಯನ್ನು ಮೇಲೆ ಎತ್ತಿಬಿಡಿ. ಹಾಗೂ ಇನ್ನೊಂದು ವಿಷಯ ಎಂತಾದರೆ, ನೀವು ಗೋಳಿ ಬಜೆ ಹಾಕುವಾಗ ಒಂದು ಸಲ ಹಾಕಿದ ಮೇಲೆ ಹಿಟ್ಟು ಮೇಲೆ ಬರಬೇಕು. ಮೇಲೆ ಬಂದ ಮೇಲೆ ನೀವು ಇನ್ನೊಂದು ಹಾಕಬೇಕು. ಹೀಗೆ ಮಾಡಿದರೆ ಕರೆಕ್ಟಾಗಿ ಬರುತ್ತೆ. ನೀವು ಮೇಲೆ ಹಾಕ್ತಾ ಹೋದರೆ ಒಂದಕ್ಕೊಂದು ಅಂಟಿಕೊಳ್ತದೆ. ಅದಕ್ಕೋಸ್ಕರ ಎಣ್ಣೆ ಸರಿಯಾಗಿ ಬಿಸಿ ಆದಮೇಲೆ ನೀವು ಗೋಳಿ ಬಜೆಯನ್ನು ಬಿಡಬೇಕಾಗ್ತದೆ. ಎಲ್ಲ ಹಿಟ್ಟು ಹಾಕಿದ ನಂತರ ಇಮಿಡಿಯೇಟಾಗಿ ಸೌಟ್ ಹಾಕಲಿಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಹೊತ್ತು ಬಿಡಿ. ಒಂದು ಸೈಡ್ ಒಂದು ಸ್ವಲ್ಪ ಫ್ರೈ ಆದಮೇಲೆ ಸೌಟಲ್ಲಿ ತಿರುಗಿಸಿದರೆ ಆಯಿತು. ಹಾಗೆ 2 ಸೈಡ್ ಬ್ರೌನ್ ಆಗೋ ತನಕ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ, ಗ್ಯಾಸನ್ನು ಫಾಸ್ಟಾಗಿ ಕೂಡ ಇಡಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು 2 ಸೈಡ್ ಫ್ರೈ ಮಾಡಿ. ಫಾಸ್ಟಾಗಿ ಇಟ್ಟರೆ ನಿಮಗೆ ಹೊರಗಡೆ ಫುಲ್ ಕಪ್ಪಾಗ್ತದೆ, ಒಳಗಡೆ ಸರಿಯಾಗಿ ಬೇಯೋದಿಲ್ಲ ಕೆಲವೊಂದು ಸರಿ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು 2 ಸೈಡಲ್ಲಿ ಈ ರೀತಿ ಫ್ರೈ ಮಾಡಬೇಕು.
ಇವಾಗ ಆಗಿದೆ ನೋಡಿ, ಈ ರೀತಿ ಬ್ರೌನ್ ಆಗಬೇಕು. ಆದಮೇಲೆ ಚೆನ್ನಾಗಿ ಎಣ್ಣೆಯನ್ನು ಸೋಸಿ ತೆಗೀರಿ. ಇವಾಗ ನೋಡಿ, ಬಿಸಿ ಬಿಸಿಯಾದ ಗೋಳಿ ಬಜೆ ರೆಡಿ. ಕೆಲವೊಂದು ಶೇಪ್ಸ್ ಸರಿಯಾಗಿಲ್ಲ ಆಯಿತಾ. ಸಮ್ಟೈಮ್ಸ್ ಟೇಸ್ಟ್ ಮ್ಯಾಟರ್ಸ್ ಅಲ್ವಾ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನೋಡಿ. ನಾನು ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ, ಒಳಗಡೆ ಫಿಲ್ಲಿಂಗ್ ಯಾವ ರೀತಿ ಇದೆ ನೋಡಿ. ಇವಾಗ ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ, ಟೇಸ್ಟ್ ಮಾಡಿ ನೋಡಲಿಕ್ಕೆ ಹೇಳ್ತಾರೆ ನೋಡಿ ಯಾವ ರೀತಿ ಇದೆ ಅಂತ. ಸೂಪರ್. ಇವಾಗ ನನ್ನ ಮಗನ ರಿಯಾಕ್ಷನ್ ನೋಡಿ, ಅವನಿಗೆ ಕೂಡ ತುಂಬಾ ಇಷ್ಟ ಆಗಿತ್ತು. ಓಕೆ, ನೋಡಿದ್ರಲ್ವಾ, ಇದೇ ಮೆಜರ್ಮೆಂಟಲ್ಲಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಗೋಲಿ ಬಜೆ ಮಾಡಿ ಟ್ರೈ ಮಾಡಿ. ಹೋಟೆಲ್ ಟೇಸ್ಟೇ ಬರುತ್ತೆ ಹಾಗೂ ನಿಮ್ಮ ಫ್ಯಾಮಿಲಿಯೊಂದಿಗೆ ಎಂಜಾಯ್ ಮಾಡಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಬಾಯ್.